ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೊಸ ತಲೆಮಾರಿನ ಜನರಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸುವ ಸಲುವಾಗಿಯೇ ಕರ್ನಾಟಕ ಸರ್ಕಾರ ಮತ್ತು ವಿಧಾನಮಂಡಲ ಇವೆರಡೂ ಜಂಟಿಯಾಗಿ ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ, ಪುಸ್ತಕ ಹಬ್ಬದ ಕಾರ್ಯಕ್ರಮಕ್ಕೆ ನಿನ್ನೆ ಎಂದರೆ 27ನೇ ತಾರೀಕು ಚಾಲನೆ ದೊರೆತಿದೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಚಂದ್ರಶೇಖರ್ ಕಂಬಾರರಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಜೇತರಾದಂತಹ ಸಾಹಿತಿಗಳು ಹಾಗೂ ಇನ್ನೂ 10 ಜನ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇಂತಹ ಒಳ್ಳೆಯ ಕಾರ್ಯಕ್ರಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರೋದು. ಇಲ್ಲಿ ಪುಸ್ತಕ ಹಬ್ಬ ಅಂದರೆ ಕನ್ನಡ ಮತ್ತು ಇತರ ಭಾಷೆಗಳ ಪುಸ್ತಕಗಳು ಕೂಡ ಸೇರಿರೋದ್ರಿಂದ ಇಲ್ಲಿ ಪುಸ್ತಕ ಹಬ್ಬ ಅಂತ ಈ ಒಂದು ಪದ ಬಳಕೆಗೆ ಬಂತು. ಅಂದರೆ ಈಗಿನ ಸಾಹಿತ್ಯದಲ್ಲಿ ಕನ್ನಡ ಪುಸ್ತಕಗಳಲ್ಲದೆ ಅನ್ಯ ಭಾಷಾ ಪುಸ್ತಕಗಳು ಯಾವ್ಯಾವ ಪುಸ್ತಕಗಳು ಪ್ರಕಾಶಕ್ಕೆ ಬಂದಿದೆ ಅಥವಾ ಪ್ರಕಾಶಕರು ಯಾವ್ಯಾವ ಪುಸ್ತಕವನ್ನು ಪ್ರಕಟಿಸಿದ್ದಾರೆ, ಹೊಸ ಹೊಸ ಸಾಹಿತಿಗಳು ಯಾರ್ಯಾರು ಬಂದಿದ್ದಾರೆ, ಯಾವ್ಯಾವ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಅನ್ನೋದು ಒಂದೇ ಕಡೆ ಎಲ್ಲ ಈ ಪುಸ್ತಕ ಹಬ್ಬ ಅಂತ ಇದ್ದಾಗ ಎಲ್ಲ ಪ್ರಕಾಶಕರು ಎಲ್ಲ ಸಾಹಿತಿಗಳು ಒಟ್ಟಾಗಿ ಸೇರಿರೋದ್ರಿಂದ ಇಲ್ಲಿ ಜನರು ಮತ್ತು ಪ್ರಕಾಶಕರು ಮತ್ತು ಸರ್ಕಾರ ಇವು ಮೂರು ಕೂಡ ಒಟ್ಟಾಗಲಿಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆ ಅಂತ ಹೇಳಬಹುದು. ಯಾಕಂದರೆ ಈ ವಿಧಾನಸೌಧ ಅನ್ನೋದು ಕೇವಲ ರಾಜಕಾರಣಿಗಳ ಹಾಗೂ ಈ ಮಂತ್ರಿವರ್ಯರ ಹಾಗೂ ಅಧಿಕಾರಿಗಳ ಅಷ್ಟೇ ಮೀಸಲಲ್ಲ. ವಿಧಾನಸೌಧ ಸಾರ್ವಜನಿಕರ ಸೊತ್ತು. ಸಾರ್ವಜನಿಕರಿಗೂ ವಿಧಾನಸೌಧಕ್ಕೂ ಮತ್ತಷ್ಟು ಹತ್ತಿರ ಬಾಂಧವ್ಯವನ್ನು ಬೆಳೆಸುವ ಸಲುವಾಗಿಯೇ ವಿಧಾನಸೌಧದ ಆವರಣದಲ್ಲಿ ಈ ಪುಸ್ತಕ ಹಬ್ಬವನ್ನು ಏರ್ಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ದೊರೆತಾಗಿದೆ. 3 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ಹಾಗಾಗಿ ಸಾಹಿತ್ಯ ಆಸಕ್ತರಿಗೆ ಇದು ಒಂದು ಒಳ್ಳೆಯ ಅವಕಾಶ. ಮತ್ತು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಹೇಗೆ ನಾವು ನಮ್ಮ ಕೆಲವು ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ವಾರ್ಡ್ರೋಬ್ ಇರ್ಬೋದು, ಒಡವೆಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಚಿಕ್ಕದಾದ ಒಂದು ವಾರ್ಡ್ರೋಬ್ ಇರ್ಬೋದು, ಹೀಗೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಸುರಕ್ಷಿತವಾದ ಜಾಗದಲ್ಲಿ ನಾವು ಜೋಪಾನವಾಗಿಡ್ತೀವಿ. ಅದೇ ಥರನೇ ನಾವು ಮನೆಗಳಲ್ಲಿ ಪುಸ್ತಕಗಳನ್ನು ಒಟ್ಟಾಗಿಡುವಂತಹ ಒಂದು ಗ್ರಂಥಾಲಯವನ್ನು ಮಾಡಬೇಕು. ಆ ಗ್ರಂಥಾಲಯದಲ್ಲಿ ನಾವು ಕೊಂಡು ತಂದಂತಹ ಪುಸ್ತಕಗಳನ್ನು ಇಟ್ಟು ಓದುವಂತಹ ಅಭ್ಯಾಸವನ್ನು ಬೆಳೆಸುವಂತಾಗಬೇಕು ಅಂತಲೂ ಕೂಡ CM ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕೂಡ ಜನರಿಗೆ ಕರೆ ಕೊಟ್ಟರು. ಯಾಕಂದರೆ ಪುಸ್ತಕಗಳನ್ನು ಬೇರೆಯವರಿಂದ ತೆಗೆದುಕೊಂಡು ಓದುವ ಅಭ್ಯಾಸ ಇರಬಾರ್ದು. ನಾವೇ ಪುಸ್ತಕ ಕೃತಿಗಳನ್ನು ಖರೀದಿಸಿ ಓದುವಂತಹ ಅಭ್ಯಾಸವನ್ನು ನಾವು ಬೆಳೆಸಿಕೊಂಡಾಗಲೇ ಮನೆಯಲ್ಲಿ ಎಲ್ಲರೂ ಕೂಡ ಓದುವ ಅಭ್ಯಾಸ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಈಗ ಮಕ್ಕಳಲ್ಲಿ ಮೊಬೈಲು ಹಾಗೂ ಸಾಮಾಜಿಕ ಜಾಲತಾಣದಿಂದ ದೂರವಿಡಬೇಕಾದ್ರೆ ಓದುವ ಅಭ್ಯಾಸ ಒಂದೇ ಪರಿಹಾರ ಅಂತಲೂ ಕೂಡ ನಮ್ಮ ಖ್ಯಾತ ಸಾಹಿತ್ಯದ ಚಂದ್ರಶೇಖರ್ ಕಂಬಾರರು ಕೂಡ ಅಭಿಪ್ರಾಯಪಟ್ಟರು. ಮತ್ತು ಹೇಗೆ ಜನರಿಗೆ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕ ಹಬ್ಬವನ್ನು ಏರ್ಪಡಿಸಿದಾರೋ ಹಾಗೆ ಈ ಕೆಲವು ಸಾಹಿತಿಗಳು ತಮ್ಮ ಅಭಿಪ್ರಾಯವನ್ನು ಕೂಡ ಅವರು ಹೇಳಿದರು. ಏನಂದರೆ 2021ರಿಂದ ಈ 4 ವರ್ಷಗಳಿಂದ ಕರ್ನಾಟಕ ಸರ್ಕಾರ ಯಾವುದೇ ಪುಸ್ತಕಗಳನ್ನು ಖರೀದಿ ಮಾಡಿಲ್ಲ ಪ್ರಕಾಶಕರಿಂದ. ಅಂತಹ ಪುಸ್ತಕಗಳನ್ನು ಪ್ರಕಾಶಕರಿಂದ ಖರೀದಿ ಮಾಡಿ ಗ್ರಂಥಾಲಯಗಳಿಗೆ ತಲುಪಿಸುವಂತಹ ವ್ಯವಸ್ಥೆ ಸ್ಥಗಿತವಾಗಿದೆ. ಇದನ್ನು ಪ್ರಾರಂಭಿಸಬೇಕು. ಮತ್ತು ನಿನ್ನೆ ಚಂದ್ರಶೇಖರ್ ಕಂಬಾರರು ಹಾಗೂ ಇತರ ಸಾಹಿತಿಗಳಿಗೂ ಕೂಡ ಸನ್ಮಾನವನ್ನು ಮಾಡಿದರು. ಇಂತಹ ಹಬ್ಬಗಳು ನಡಿಬೇಕು. ಸಾಹಿತಿಗಳಿಗೆ ಸನ್ಮಾನ ಮಾಡುವುದರ ಮೂಲಕ ಸಾಹಿತಿಗಳಲ್ಲೂ ಹೊಸ ಹೊಸ ವಿಷಯಗಳನ್ನ ತೆಗೆದುಕೊಂಡು ಬರೆಯುವಂತಹ ಅಭ್ಯಾಸ, ಆಸಕ್ತಿ ಅವರಿಗೂ ಮೂಡಿದಂತಾಗುತ್ತದೆ ಅಂತ ಅಭಿಪ್ರಾಯಪಟ್ಟರು. ಯಾವತ್ತಿಗೂ ಕೂಡ ಒಂದು ಭಾಷೆ ಉಳಿಬೇಕು, ಬೆಳಿಬೇಕು ಅಂದರೆ ಸಾಹಿತಿಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಸಾಹಿತಿಗಳು ಬರೆದಂತಹ ಸಾಹಿತ್ಯ ನಮ್ಮ ಸಮಾಜದ ಪ್ರತಿಬಿಂಬ. ಇವೆಲ್ಲವೂ ಸಾಹಿತ್ಯಗಳು ಒಂದು ಸಂಸ್ಕೃತಿ ಬೆಳಿಲಿಕ್ಕೆ ಒಂದು ಬುನಾದಿಯಾಗುತ್ತೆ. ಆದ್ದರಿಂದ ಇಂತಹ ಸಾಹಿತ್ಯ ಒಳಗೊಂಡಿರುವಂತಹ ಈ ಪುಸ್ತಕ ಹಬ್ಬಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ನೋಡಿದಂತಹ ಕೆಲವಾರು ದೃಶ್ಯಗಳನ್ನು ಸೆರೆ ಹಿಡಿದು ನನ್ನ ಈ ಸಂಚಿಕೆಯಲ್ಲಿ ಹಾಕ್ತೀನಿ. ನೀವು ಕೂಡ ಇದನ್ನು ನೋಡಿ. ಹಿಂದೆ ನಾನು ಹೇಳಿದಾಗೆ ಇವತ್ತಿಗೂ ಕೂಡ ಹೇಳ್ತೀನಿ, ಪುಸ್ತಕವನ್ನು ತರಬೇಕು, ಕೊಂಡುಕೊಂಡು ತರಬೇಕು, ಓದಬೇಕು, ಮನೆಯಲ್ಲಿ ಪುಟ್ಟ ಗ್ರಂಥಾಲಯ ಇಡಬೇಕು. ಆವಾಗಲೇ ಮಾತ್ರ ಭಾಷೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಈಗ ನಾನು ಆ ಕಾರ್ಯಕ್ರಮಕ್ಕೆ, ಆ ಒಂದು ಪುಸ್ತಕ ಮೇಳ ನಡೆಯುವಂತಹ ವಿಧಾನಸೌಧ ಆವರಣಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ.
ಸ್ನೇಹಿತರೆ, ವಿಧಾನಸೌಧದ ಆವರಣಕ್ಕೆ ಬಂದಿದ್ದೀನಿ. ಮುಂಬದಿ ಇರೋರೆಲ್ಲ ಟಿ ವಿ ಚಾನೆಲ್ನವರು ನಿಂತಿದ್ದಾರೆ, ಎಲ್ಲ ಶೂಟ್ ಮಾಡ್ಕೊಂಡು ವರದಿಯನ್ನು ಒಪ್ಸೋಕ್ಕೆ. ಇಲ್ಲಿ ಒಂದು ವೇದಿಕೆ ಇದೆ. ಈ ವೇದಿಕೆಯಲ್ಲಿ ಸಾಯಂಕಾಲದ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಂತೆ. ಇಲ್ಲಿ ಯಾರು ಎಲ್ಲ ಪುಸ್ತಕವನ್ನು ನೋಡಿದವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ವಿಶ್ರಮಿಸಬಹುದು. ಸಾಕಷ್ಟು ದೊಡ್ಡ ವೇದಿಕೆ ಇದೆ, ಕೂತ್ಕೊಳ್ಳೋಕ್ಕೆ ಚೇರ್ ಕೂಡ ಇದೆ. ಈಗ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ನಾನು ಒಂದೊಂದೇ ಪುಸ್ತಕದ ಮಳಿಗೆ ಹತ್ರ ಹೋಗಿ ನೋಡಿಕೊಂಡು ನಿಮಗೂ ಕೂಡ ಸಾಧ್ಯ ಆದಷ್ಟು ಸ್ವಲ್ಪ ಅದ್ರ ಬಗ್ಗೆ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿದ್ದೀರಾ ಸಂಸ್ಕೃತಿ ಬುಕ್ ಏಜೆನ್ಸಿ ಅಂತ. ಅಂದರೆ ನೇರವಾಗಿ ಪ್ರಕಾಶಕರು ಮತ್ತು ಪುಸ್ತಕಗಳನ್ನು ಮಾರುವಂತಹ ಅಂಗಡಿಯವರು ಅವರದ್ದೇ ಆದಂತಹ ಒಂದು ಪುಸ್ತಕದ ಈ ಥರ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ. ಒಂದು ಖುಷಿಯಾದ ವಿಷಯ ಏನಂದರೆ ಸಾಕಷ್ಟು ಜನ ಇದ್ದಾರೆ. ಅಂದರೆ ಇವತ್ತಿಗೂ ಪುಸ್ತಕವನ್ನು ನೋಡುವಂತಹ, ಓದುವಂತಹ ಸಾಹಿತ್ಯ ಅಭಿಮಾನಿಗಳು ತುಂಬ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದೇ ಬಹಳ ಖುಷಿಯಾದ ಸಂಗತಿ. ಲಂಕೇಶ್ ಅವರ ಮಗಳು ಗೌರಿ ಲಂಕೇಶ್ ಅವರ ಮೀಡಿಯಾ ಟ್ರಸ್ಟ್ ಪ್ರಕಾಶನದ ಪುಸ್ತಕಗಳು ಕೂಡ ಇದೆ ಇಲ್ಲಿ. ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನೋಡೋ ಅವಕಾಶ ಇವತ್ತು ನನಗೆ ಸಿಕ್ತು. ವಿಧಾನಸೌಧದ ಮುಂಬದಿ ನಾವು ಹೋದರೂ ಕೂಡ ಒಳಗೆ ಬರ್ತಾ ಇರಲಿಲ್ಲ. ಈ ಪುಸ್ತಕ ಹಬ್ಬದ ಮುಖಾಂತರ ಮತ್ತೊಮ್ಮೆ ವಿಧಾನಸೌಧದ ಒಳಗಡೆ ಓಡಾಡುವ ಅವಕಾಶ ಮತ್ತೊಮ್ಮೆ ಸಿಕ್ತು ನಮಗೆ. ಮತ್ತು ಇನ್ನೊಂದೇನೆಂದರೆ ಸ್ನೇಹಿತರೆ, ಪಾಸ್ಗಳನ್ನ ತೊಗೊಂಡ್ರೆ ವಿಧಾನಸೌಧ ಒಳಗಡೆ ಹೋಗಿ ಕಲಾಪ ನಡೆಯೋ ಜಾಗವನ್ನು ಕೂಡ ನಾವು ವೀಕ್ಷಿಸಬಹುದು. ಇದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ನಮ್ಮ ಸ್ನೇಹಿತರು, ಡಿಗ್ನಿಟಿ ಸ್ನೇಹಿತರು ಕೂಡ ಇವತ್ತು ಬೆಳಗಿನ ಜಾವ ಬಂದು ಪುಸ್ತಕ ಸಂತೆ ಹಬ್ಬವನ್ನು ವೀಕ್ಷಿಸಿ ವಿಧಾನಸೌಧ ಒಳಗೆಲ್ಲ ಕೂಡ ವೀಕ್ಷಿಸಿ ಹೋದ್ರು ಅವರು ಕೂಡ. ಅದಕ್ಕೆ ಸರ್, ಅದೇ ಮನಸ್ಸು ಹೂವಾಗಲಿ ಜೀವನ ಜೇನಾಗಲಿ. ದೊಡ್ಡವರು ಕೂಡ ಓದಿಸಿ ಆಗಲೇ 16ನೇ ಇಸ್ವಿಲೆ 6 ಮುದ್ರಣ ಕಟ್ಟಿದೆ ಇದು. ಇದು ಚಂದನ ಟಿವಿಲೆಲ್ಲ ಬಂದಿತ್ತು ಹೋದವಾರ. ಅನುಭವದ ಜೇನಾನಿ ಅಮೃತದ ಸಂಜೆ. ನಾವೇ ಲೇಖಕರು. ಹೌದಾ ಸರ್? ತಾವು ಲೇಖಕರು. ಮತ್ತೆ ಇದೇ ಸಚಿವಾಲಯದಲ್ಲೂ ಇದ್ವಿ, ಸಾಹಿತ್ಯದ ಕೆಲಸ ಮಾಡಕ್ಕೆ ದಿವ್ಯಾನಂದ ಮೂರ್ತಿ. ಹಾಗಾದ್ರೆ ನೀವು ಇಲ್ಲಿ ಇವಾಗಲೂ ವಿಧಾನಸಭೆ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಕೆಲಸ ಮಾಡ್ಬೇಕು ಮೇಡಮ್. ಸಂಸ್ಥೆಗಳು ಮಿನಿಸ್ಟ್ರಿಗಳು ವೀರಪ್ಪನ ಇದಾಯ್ತಲ್ಲ. ಅಂದ್ರೆ ಸರ್ ಇದೊಂದು ವೇದಿಕೆ ಅಂತ ಅಲ್ವಾ? ವೇದಿಕೆ ಜೊತೆಗೆ ಒಳ್ಳೆ ವಿಚಾರಗಳನ್ನ ಜನಕ್ಕೆ ಕೊಡಕ್ಕೆ ಬಹಳ ಅನುಕೂಲ ಆಗಿದೆ. ಹೌದು ಸರ್, ಯಾಕಂದ್ರೆ ಸರ್ಕಾರ ಒಳ್ಳೆ ಸ್ವಾಗತಾರ್ಹವಾದ ಕೆಲಸ. ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಬುಕ್ಗಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಲ್ಲ. ನಿಜ ಸರ್, ಖಂಡಿತ. ನೀವು CR ಚಂದ್ರಶೇಖರ್ ಸರ್ ಸೈಕಾಟ್ರಿ ಪ್ರೊಫೆಸರ್ ಈ ಬುಕ್ ಬಗ್ಗೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನೋಡಿ ಸರ್, ನೇರವಾಗಿ ನೀವು ಲೇಖಕರೇ ನಮ್ಮಂತ ಗ್ರಾಹಕರ ಜೊತೆಗೆ ಸೇರುವಂತ ಒಂದು ಅವಕಾಶ ಕರ್ನಾಟಕ ಸಚಿವಾಲಯ ಮಾಡಿರೋದು ಬಹಳ ಸ್ವಾಗತಾರ್ಹ ಅಲ್ವಾ ಸರ್? ಖಂಡಿತ ಮೇಡಮ್. 149 ಸ್ಟಾಲ್ ತಕೊಂಡ ಬುಕ್ಗಳು ಚೆನ್ನಾಗಿತ್ತು ಅಂತ ನೀವೇ ಹೇಳ್ಬೇಕು. ಖಂಡಿತ ಸರ್. ಇನ್ನೊಮ್ಮೆ ತಮ್ಮ ಹೆಸರು ಸರ್? ದಿವ್ಯಾನಂದ ಮೂರ್ತಿ. ಕೊಳೆಗಾಲ ಈ ಬುಕ್ಗಳು ಚಂದನ ಟಿವಿಲೆಲ್ಲ ಹೆಸರು ಮಾಡಿದೆ. ಅಜ್ಜಿಪುರ ಅಂತ ಅಲ್ಲಿಂದ. ನಮಸ್ಕಾರ ಸರ್, ನಾನು ಕೂಡ ಜಲಜಾ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಸರ್. ನಮ್ಮಂತ ಸೀನಿಯರ್ ಸಿಟಿಜನ್ ನಾವು ಮನೇಲಿರೋ ಎಲ್ರಿಗೂ ಬರಕ್ಕಾಗಲ್ಲ, ಅವರಿಗೆ ನೋಡ್ಲಿ, ಓದೋ ಅಭ್ಯಾಸ ಬರ್ಲಿ ಅಂತ ಈ ಪ್ರಯತ್ನ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸೊ ಬಸವ ಪಬ್ಲಿಕೇಶನ್, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀರಾ ಸರ್? ತಮ್ಮ ಹೆಸರು? ಬಸವರಾಜ್ ಅವರೇ, ಏನ್ ಅನ್ಸುತ್ತೆ ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದು ಈ ತರ? ನೀರಸ ಪ್ರತಿಕ್ರಿಯೆ ಯಾರು ಆಸಕ್ತಿ ತೋರಿಸ್ತಾ
ಆಗ್ತಾ ಇಲ್ಲ ಬುಕ್ಸ್ ಖರೀದಿ. ಬರ್ಬೇಕು ಸರ್, ನಾನು ಕೂಡ ನನ್ನ ಚಾನೆಲ್ ಮುಖಾಂತರ ಓದುವ ಅಭ್ಯಾಸ ಬರಬೇಕು, ಪುಸ್ತಕಗಳು ನೋಡಬೇಕು. ಒಂದು ಭಾಷೆ ಅಭಿವೃದ್ಧಿ ಆಗ್ಬೇಕಾದ್ರೆ, ನಮ್ಮ ಸಾಹಿತ್ಯ ಲೇಖಕರು ಉಳಿಬೇಕಾದ್ರೆ ಪುಸ್ತಕಗಳನ್ನ ಕೊಂಡ್ಕೊಳ್ಬೇಕು. ಇದರಲ್ಲೂ ನಮ್ಮ ಒಂದು ಸಣ್ಣ ಪ್ರಯತ್ನ ಸರ್. ನಾವು ಬಳ್ಳಾರಿ ಜಿಲ್ಲೆ ಒಬ್ಬರೇ ಸೆಲೆಕ್ಷನ್ ಆಗಿರೋದು, ಆದ್ರೂ ಕೂಡ ಇಲ್ಲಿ ಏನು ಅದ್ರಲ್ಲಿ ಅಷ್ಟು ಜನರಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದ ಸರ್? ಇಲ್ಲ ಸರ್, ಇನ್ನೂ ಟೈಮ್ ಇದೆ. ಲಾಟ್ರಿ ಇದೆ ಅಲ್ಲ ಮೇಡಮ್, ಲಾಟ್ರಿ ನಮ್ಮ ಸೆಲೆಕ್ಷನ್ ಆಗಿದೆ ಮೇಡಮ್. ಅಷ್ಟು ಅಂದ್ರೆ ಎಲ್ಲಾ ಪಬ್ಲಿಕೇಶನ್ ಲಾಟ್ರಿ ಮುಖಾಂತರ ನಿಮ್ಮ ಹೆಸರು ಆಗಿದೆ ಮೇಡಮ್. ಅಂದ್ರೆ ಬೇರೆಯವರು ಅಪ್ಲೈ ಮಾಡಿದಾರಿಲ್ಲ ಗೊತ್ತಿಲ್ಲ ಮೇಡಮ್, ನಾವು ಅಪ್ಲೈ ಮಾಡಿದ್ವಿ. ಬಟ್ ಇದೊಂದು ಒಳ್ಳೆ, ಇದು ಶುರು ಹೆಜ್ಜೆ ಅಲ್ವಾ ಸರ್? ಇದು ಒಳ್ಳೆ ಪ್ರಯತ್ನ ಇದೆ. ಆಗ್ಬೋದು ಮೇಡಮ್, ಆಗುತ್ತೆ ಸರ್, ಖಂಡಿತ ಯಾವತ್ತು ಕೂಡ. ಸರ್ ಇದಕ್ಕೂ ಡಿಸ್ಕೌಂಟ್ ಇದೆಯಾ ಇಲ್ಲೆಲ್ಲ? 25% ರಿಯಾಯಿತಿ. ಬಟ್ ಯಾವತ್ತು ಆಶಾವಾದಿ, ಇವಾಗ ನೋಡಿ ನಮಗೆ ಗೊತ್ತಾಯ್ತು ಇಂಥ ಪಬ್ಲಿಕೇಶನ್ ಇದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ. ಒಳ್ಳೇದಾಗ್ಬೇಕು ಸರ್, ಸ್ವಲ್ಪ ತಾಳ್ಮೆ ನಮ್ಗೆ ಬೇಕೇ ಬೇಕು. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಕತೆ ಕಾದಂಬರಿಗಳಲ್ಲದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಇಂಗ್ಲಿಷ್ ಪುಸ್ತಕಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇತ್ತು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್, ಬರೀ ಸೈನ್ಸಿಗೆ ಸಂಬಂಧಿಸಿದ್ದು, ವಿಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳಿದೆ ಅಲ್ಲ? ನೋಡಿ, ಇದು ಅಂದ್ರೆ ನಮ್ದು ಎಜುಕೇಶನ್ ಲೈನ್ ಅಲ್ಲಿ ಇದು ನೀಟ್ ಅಂಡ್ JEE ಹೈಯರ್ ಎಜುಕೇಶನ್ ಮಕ್ಕಳಿಗೆ ಬೇಕಾಗೋದು ಕಾಂಪಿಟೇಷನ್ ಬುಕ್ಸ್. ಓಕೆ, 6th and 10th ಸ್ಟ್ಯಾಂಡರ್ಡ್ ಇದು ಫೌಂಡೇಶನ್ ಕೋರ್ಸಸ್ ಅಂಡ್ 11th and 12th ಗೆ ನೀಟ್ ಅಂಡ್ JEE books are available. Our company name is CMF Education Private, our company names. ಥ್ಯಾಂಕ್ ಯು ಸರ್. ಎಷ್ಟು ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತ ಪುಸ್ತಕಗಳ ಸ್ಟಾಲ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಲ್ಲಿ ಮಾಹಿತಿ ಮತ್ತು ಹಕ್ಕು ಇವುಗಳ ಬಗ್ಗೆ ಕೆಲವು ಪುಸ್ತಕಗಳು ಕೂಡ ಕನ್ನಡದಲ್ಲಿ ಇದೆ. ಮಹಾತ್ಮ ಗಾಂಧೀಜಿಯ ಪ್ರತಿಮೆ ಹತ್ರ ಸುಮಾರು ಮಳಿಗೆಗಳಿದೆ. ಅಲ್ಲಿಂದ ಮೆಟ್ಲನ್ನು ಹತ್ಕೊಂಡು ಬಂದರೆ ಮತ್ತು ಇಲ್ಲೂ ಕೂಡ ಸಾಕಷ್ಟು ಸ್ಟಾಲ್ಗಳನ್ನ ನಾವು ಕಾಣ್ಬೋದು. ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ ತಗೋಬೇಕು ಅಂದರೆ ಈ ಪುಸ್ತಕಗಳು ತಗೋಬೇಕು ಅಂತ. ಬರೀ ಅದೇ ಥರದೇ ಪುಸ್ತಕಗಳಲ್ಲಿ ಸಿಗುತ್ತೆ. ಬರೀ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬುಕ್ಸ್ ಮಾತ್ರ ಸಿಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಸಂಬಂಧಪಟ್ಟಿರೋ ಮಾತ್ರ. ಅದಕ್ಕೆ ಸರ್ಕಾರಿ ನೌಕರರ ಪುಸ್ತಕ ಪ್ರಕಾಶ ಈ ಥರನೇ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ನೋಡಿ. ಪುಸ್ತಕಗಳ ಮೂಲಕ ಬದುಕಿನ ಅರಿವು, ಎಷ್ಟು ಒಳ್ಳೆ ವಾಕ್ಯ ನೋಡಿ. ವಿಧಾನಸೌಧದ ಪೂರ್ವದ ಬಾಗಿಲು. ಇಲ್ಲಿಂದಲೂ ಕೂಡ ಮುಂದ್ಗಡೆ ಪುಸ್ತಕಗಳ ಒಂದು ಶಾಪ್ಸ್ ಎಲ್ಲ ಇದೆ. ಒಟ್ಟಿನಲ್ಲಿ ಕಣ್ಣಿಗಂತೂ ಹಬ್ಬ, ಬಟ್ ಎಷ್ಟೋ ವಿಷಯಗಳು ಜ್ಞಾನದ ಅರಿವು ಕೂಡ ಇದೆ. ಬಹಳ ಸಮಯದ ಹಿಂದೆ ವಿಧಾನಸೌಧಕ್ಕೂ ಬಹಳ ಒಡನಾಟ ಇತ್ತು. ನಮ್ಮ ತಂದೆ ಹಾಗೂ ನನ್ನ ಯಜಮಾನರಾದ ಡಾಕ್ಟರ್ ವೆಂಕಟೇಶ್ ಮತ್ತು ನಮ್ಮ ತಂದೆ ಹನುಮಂತಪ್ಪ ಅಂತ, ಇವರಿಬ್ಬರ ಜೊತೆ ನಾನು ಸಾಕಷ್ಟು ಸಮಯ ವಿಧಾನಸೌಧಕ್ಕೆ ಬಂದಿದ್ದೆ. ನಂತರ 1985ರಲ್ಲಿ KPCC ಎಕ್ಸಾಮ್ ನಾನು ತೊಗೊಂಡಿದ್ದೆ. ಆವಾಗ ನಾನೇ ಡಿಗ್ರಿ ಮುಗಿಸಿ ಆ ಎಕ್ಸಾಮ್ ಬರೋದು ಬಿಟ್ಟರೆ ಆಮೇಲೆ ವಿಧಾನಸೌಧದ ಮುಂದೆ ಓಡಾಡ್ತಿದ್ವಿ, ಒಳಗೆಂದು ಬಂದಿರಲಿಲ್ಲ.
ಇವತ್ತು ಇಲ್ಲೆಲ್ಲ ಓಡಾಡಿ ನನ್ನ ಎಷ್ಟೋ ಹಳೆಯ ನೆನಪುಗಳು ಮತ್ತೆ ಮರುಕಳಿಸೋ ಹಾಗೆ ಮಾಡ್ತು. ಸ್ನೇಹಿತರೆ, ಇದು ಕೌದಿ ಪ್ರಕಾಶನ ಅಂತ. ಇವ್ರದ್ದು ವಿಶೇಷತೆ ಏನಂದರೆ ಕೌದಿನೇ ಇವರು ಅನಾವರಣ ಮಾಡಿಬಿಟ್ಟು ಅವರ ಪ್ರಕಾಶನದಿಂದ ಬಂದಂಥ ಪುಸ್ತಕಗಳನ್ನೆಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಅಂದರೆ ನಿಮಾನ್ ಸಂಸ್ಥೆಯ ನಿವೃತ್ತ ಮನೋವೈದ್ಯರಾದಂತಹ ಆರ್ ಚಂದ್ರಶೇಖರ್ ಅವರು ಬರೆದಂತಹ ಪುಸ್ತಕಗಳು. ಬಹುಶಃ ದೇಹದ ಆರೋಗ್ಯ ಥರನೇ ಮನಸ್ಸಿನ ಆರೋಗ್ಯನೂ ಅಷ್ಟೇ ಮುಖ್ಯ. ಮನಸ್ಸಿನ ಆರೋಗ್ಯ ತ್ರಾಸಾದಾಗ ಈ ಥರ ಪುಸ್ತಕಗಳು ನಮಗೆ ನೆಮ್ಮದಿಯನ್ನು ಕೊಡಬಲ್ಲದು, ಎಷ್ಟೋ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತಲೂ ಕೂಡ ಇಲ್ಲಿ ಪುಸ್ತಕ ಮಾರೋರು ಈ ಥರ ಅಭಿಪ್ರಾಯಪಟ್ಟರು. ರವಿ ಬೆಳಗೆರೆ ಅವರ ಪುಸ್ತಕಗಳು ಕೂಡ ಇಲ್ಲಿ ಅದು ಅವ್ರದ್ದೇ ಆದಂಥ ಒಂದು ಸ್ಟಾಲ್ ಇದೆ. ಯಕ್ಷಗಾನ ಮತ್ತು ನಾಟಕ ಇದ್ರದ್ದು ಕೂಡ ಸಾಕಷ್ಟು ಪುಸ್ತಕಗಳಿತ್ತು. ಕನ್ನಡ ಮಂಗಳೂರು, ತುಳು ಅಲ್ಲ ದಕ್ಷಿಣ ಕನ್ನಡ ಮಂಗಳೂರಿನ ಅಲ್ಲಿಯ ಭಾಷೆಯಾದ ತುಳು ಭಾಷೆಯ ಸಾಹಿತ್ಯಗಳು ಮತ್ತು ಸಾಹಿತ್ಯವನ್ನು ಬಿಂಬಿಸುವಂತಹ ಪುಸ್ತಕಗಳು ಕೂಡ ಇತ್ತು. ಸ್ನೇಹಿತರೆ, ನಾನು ಪುಸ್ತಕ ಮೇಳಕ್ಕೆ ಬಂದಾಗ ನನ್ನ ಬ್ಲಾಗ್ನಲ್ಲಿ ಈಗಾಗಲೇ ಪರಿಚಿತರಾದಂತಹ ಖ್ಯಾತ ಕಲಾವಿದರು ಮತ್ತು ರ್ಯಾಂಕ್ ವಿಜೇತೆ ಇಂಜಿನಿಯರ್ ಪದವೀಧರರಾದಂತಹ ಪೃಥ್ವಿ ಸಿಕ್ಕಿದ್ದಾರೆ. ಹಲೋ ಪೃಥ್ವಿ. ನೋಡಿ ಪೃಥ್ವಿ, ಇವತ್ತು ನಾನು ಇಲ್ಲಿ ಭೇಟಿಯಾಗ್ತೀನಿ ಅಂದ್ಕೊಂಡಿರಲಿಲ್ಲ. ಬಹುಶಃ ಅಭಿರುಚಿಗಳು ಒಂದೇ ಆದರೆ ನಾವು ಮತ್ತೊಮ್ಮೆ ಭೇಟಿ ಆಗ್ತೀವಿ ಅನ್ನೋದಕ್ಕೆ ಈ ಪುಸ್ತಕ ಹಬ್ಬನೇ ಸಾಕ್ಷಿಯಾಗಿದೆ. ನಿನ್ನ ಜೊತೆ ಯಾರು ಬಂದಿದ್ದಾರೆ ಪೃಥ್ವಿ? ಅಮ್ಮ ಬಂದಿದ್ದಾರೆ. ಶೀಲಾ ಅವರೇ ಬನ್ನಿ. ಶೀಲಾ ಅವರು ಕೂಡ ಪೃಥ್ವಿಯವರ ಅಮ್ಮ ಮತ್ತು ಪೃಥ್ವಿಯ ಎಲ್ಲ ಕಲೆ ಎಲ್ಲದಕ್ಕೂ ಕೂಡ ಬೆನ್ನೆಲುಬು ಮತ್ತು ತುಂಬ ಪ್ರೋತ್ಸಾಹ ಮಾಡ್ತಾರೆ. ನನ್ನ ಆತ್ಮೀಯ ಗೆಳತಿ ಕೂಡ. ನನಗಿವತ್ತು ಆಶ್ಚರ್ಯ, ಅಲ್ಲಿಂದ ಬರ್ತಾ ಇದ್ದೀನಿ, ನೋಡಿದ ತಕ್ಷಣ ಖುಷಿ ಆಯಿತು. ಬಹುಶಃ ನಮ್ಮೆಲ್ಲರ ಮನಸ್ಸಿನ ಆಸೆ ಅಭಿರುಚಿ ಒಂದೇ ಆದರೆ ಮಗದೊಮ್ಮೆ ಭೇಟಿ ಆಗ್ತೀವಿ ಅನ್ನೋದಕ್ಕೆ ನಿಮ್ಮ ಭೇಟಿನೇ ಸಾಕ್ಷಿ. ಪೃಥ್ವಿ, ಇನ್ನು ನೋಡ್ಕೊಂಡು ಹೋಗ್ಬೇಕಾ ಅಥವಾ ಹೇಗೆ? ನಾನು ಆಗಲೇ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದುಬಿಟ್ಟಿದ್ದೀನಿ. ನಾನು ಹೋಗ್ಲಾ? ಪೃಥ್ವಿ, ನೀನು ಎಲ್ಲ ಹೊಸ ಪ್ರಾಜೆಕ್ಟಿಗೆ ಆಲ್ ದಿ ಬೆಸ್ಟ್. ನೀನೆಲ್ಲ ಪ್ರಾಜೆಕ್ಟ್ಗಳನ್ನ ಒಂದು ರೂಪರೇಖೆ ಸಿದ್ಧ ಆದಮೇಲೆ ಖಂಡಿತ ನನಗೆ ಕರೆಯೋಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಖಂಡಿತ ನಾವು ಮತ್ತೊಮ್ಮೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು. ಪುಸ್ತಕ ಮೇಳಕ್ಕೆ ಸಿಕ್ಕಿದ ಶುಭಾಶಯಗಳು. ಇದು ಕರ್ನಾಟಕ ಶಿಲ್ಪಕಲೆ ಅಕಾಡೆಮಿಯಿಂದ. ಸರ್, ತಮ್ಮ ಹೆಸರು? ರಾಜೇಶ್ವರ್. ಅಂದ್ರೆ ಶಿಲ್ಪಕಲೆ ನಾಗೇಶ್ವರ. ಇದು ಶಿಲ್ಪಕಲೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳಿದೆ ಅಲ್ಲ ಇಲ್ಲಿ? ಇದು ವಿಧಾನಸೌಧದ ಒಳಗಡೆ ಬ್ಯಾಂಕ್ವೆಟ್ ಹಾಲ್. ಇವತ್ತು ಎಲ್ಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದೆ. ಅಂದರೆ ಪುಸ್ತಕ ಪ್ರದರ್ಶನ ಮುಗಿಯೋ ತನಕನೂ ಕೂಡ ಒಳಗೆಲ್ಲ ಓಡಾಡ್ಬೋದು ನಾವು. ಇದೊಂದು ಬಹಳ ಖುಷಿಯಾದ ವಿಷಯ. ಹಾಗೆ ಕೆಂಪರಾಜ್ ಅವರೇ ನಮಸ್ಕಾರ. ಇಲ್ಲಿ ಪುಸ್ತಕ ಮೇಳ ಇರೋದ್ರಿಂದಲೇ ಸಾರ್ವಜನಿಕರಿಗೆ ಒಳಗಡೆ ಬಿಡ್ತಾ ಇದ್ದೀರಲ್ವಾ? ಇಲ್ಲಾಂದ್ರೆ ಸಾರ್ವಜನಿಕರು ಒಳಗಡೆ ಪ್ರವೇಶ ಇಲ್ಲ ಅಂದ್ರೆ ಸೆಷನ್ ನಡೆಯೋ ಟೈಮಿಗೆ ಪಾಸ್ ತಗೊಬೇಕು. ಪಾಸ್ ತಗೊಂಬಂದು ಒಳಗಡೆ ಪ್ರವೇಶ ಇದೆ. ಹೌದಾ? ಓಕೆ. ಇದೊಂದು ಅವಕಾಶ ಎಲ್ಲ ಸಾಮಾನ್ಯ ಜನರು ಒಳಗೆ ಬಂದು ಓಡಾಡಬಹುದು ಅಂತ. ಸರ್, ಇದು ಬ್ಯಾಂಕ್ವೆಟ್ ಹಾಲ್ ಅಲ್ಲ? ಸರ್, ಹಿಂದೆ ನಾವಿಲ್ಲಿ KPCC ಎಕ್ಸಾಮ್ ಬರೆದಿದ್ವಿ ಸರ್ ಕೂತ್ಕೊಂಡು. ಆ ನೆನಪು ಮತ್ತೆ ಬರ್ತಾ ಇದೆ. ಒಳಗಡೆನೂ ಹೋಗ್ಬೋದಲ್ಲ ಸರ್? ಅಲ್ಲಿ ತನಕ ಫಂಕ್ಷನ್ ಮಾತ್ರ ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ.
ಸ್ನೇಹಿತರೆ, ಇಲ್ಲಿ ವಿಧಾನಸೌಧ ಕಲಾಪ ನಡೆಯುತ್ತೆ ನೋಡಿ. ಇದರ ಹೆಬ್ಬಾಗಿಲಿದು. ನಾವು ಆ ಕಡೆಯಿಂದ ಎಂಟ್ರೆನ್ಸ್ ಆಗಿ ಇಲ್ಲಿಂದ ಹೊರಗೆ ಬಂದ್ವಿ. ಅದೇ ತುಂಬ ಚೆನ್ನಾಗಿದೆ. ಅಂದರೆ ಒಳಗಡೆ ಕಲಾಪ ನಡೆಯುವಾಗ ವಿಧಾನಸಭಾ ಅಧ್ಯಕ್ಷರು, ಎಲ್ಲ MLAಗಳು, MLCಗಳು, CM ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡುವಂತಹ ಜಾಗ ಅದು. ವಿಧಾನಸೌಧ ಕಟ್ಟಡ ಇರಬಹುದು, ಕಲಾಪ ನಡೆಯೋ ಜಾಗಗಳು, ಈ ಅವರ ಕೊಠಡಿಗಳು, ಇವನ್ನೆಲ್ಲ ನೋಡಿದಾಗ ನನಗೆ ಅನಿಸಿದ್ದು ಜನ ಅದಕ್ಕೆ ರಾಜಕೀಯಕ್ಕೆ ಬರಬೇಕು, ಜನರ ಪ್ರತಿನಿಧಿ ಆಗಬೇಕು ಅಂತ ಹೋರಾಟ ಮಾಡೋದು ಇದಕ್ಕೇನು ಅಂತ ಅನಿಸುತ್ತೆ. ಪುಸ್ತಕ ಮೇಳಕ್ಕೆ ಹೋಗುವ ದಾರಿ. ಇದರಲ್ಲಿ 3-4 ಕಡೆಯಿಂದ ಎಂಟ್ರೆನ್ಸ್ ಆಗ್ಬೋದು, ಇಲ್ಲಿಂದಲೂ ಕೂಡ ಆಗ್ಬೋದು. ವಿಧಾನಸೌಧದ ಮುಂದುಗಡೆ ವಿಧಾನಸೌಧವನ್ನು ಕಟ್ಟಿಸಿದಂತಹ ಅಪೂರ್ವ ರಾಜಕಾರಣಿಯಾದಂತಹ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಇದೆ. ಈ ಪ್ರತಿಮೆಯಿಂದ ಎಡಭಾಗದಿಂದಲೂ ಮತ್ತು ಬಲಭಾಗದಿಂದಲೂ ಎರಡು ಕಡೆಯೂ ಕೂಡ ಪುಸ್ತಕ ಪ್ರದರ್ಶನಕ್ಕೆ ಹೋಗುವ ದಾರಿ ಇದೆ. ಮುಖ್ಯ ರಸ್ತೆಯಿಂದ ನಾವು ಒಳಗಡೆ ಈ ಥರ ಇಲ್ಲಿಗೆ ಬಂದು ಎದುರುಗಡೆ ವಿಧಾನಸೌಧ ಎದುರುಗಡೆ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಎಡಭಾಗದಿಂದಲೂ ನಾವು ಪುಸ್ತಕ ಮೇಳಕ್ಕೆ ಹೋಗಬಹುದು ಮತ್ತು ಬಲಭಾಗದಿಂದಲೂ ಕೂಡ ನಾವು ಹೋಗಬಹುದು. ಹಾಗೆಯೇ ಮತ್ತೆ ಬಲಭಾಗದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಕೂಡ ಅನಾವರಣಗೊಂಡಿದೆ. ಇವೆಲ್ಲ ಆಗಿದ್ದು ಬಹುಶಃ ಇತ್ತೀಚೆಗೆ. ಜಗಜೀವನ್ ರಾಮ್ ಅವರ ಪ್ರತಿಮೆ. ಡಾಕ್ಟರ್ ಗೋವಿಂದ ಪೈ ನಮ್ಮ ರಾಷ್ಟ್ರಕವಿಯವರು, ಅವರ ಭಾವಚಿತ್ರದ ಮೂಲಕ ಕೂಡ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವಿರುವ ಭಿತ್ತಿಪತ್ರಗಳು. ಬಾಬು ಜಗಜೀವನ್ ರಾಮ್ ಅವರ ಒಂದು ಪ್ರತಿಮೆ ನೋಡ್ಕೊಂಡು ಹಾಗೆಯೇ ಮುಂದಕ್ಕೆ ಬಂದರೆ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರತಿಮೆ ಕೂಡ ಇದೆ. ಸ್ನೇಹಿತರೆ, ತಾಯಿ ಭುವನೇಶ್ವರಿಯ ಒಂದು ಪ್ರತಿಮೆ ಕೂಡ ಇಲ್ಲಿ ಅನಾವರಣ ಆಗಿದೆ. ಕೇವಲ 1 ತಿಂಗಳ ಹಿಂದೆಯೇ ಆಗಿತ್ತಿದ್ದು. ಇವತ್ತು ನಾನು ಇಷ್ಟು ಹತ್ತಿರದಿಂದ ಕಣ್ಣಾರೆ ನೋಡುವಂತಹ ಒಂದು ಅವಕಾಶ ನನಗೆ ಸಿಕ್ತು. ಬಹಳ ಖುಷಿಯಾಯಿತು. ಬಹುಶಃ ಈ ಪ್ರತಿಮೆ ವಿಧಾನಸೌಧದ ಒಂದು ಭಾಗದಲ್ಲಿ, ಅಂದರೆ ಇಲ್ಲಿ ಎಲ್ಲ ಓಡಾಡುವಂಥ ಮುಖ್ಯ ರಸ್ತೆ ಎದುರಿಗೆ ಇದೆ. ಎಲ್ಲರೂ ಕೂಡ ಇದನ್ನು ನೋಡಬಹುದು. ಇಲ್ಲಿ ಹಾದು ಹೋಗೋರೆಲ್ಲರೂ ಕೂಡ ತಾಯಿ ಭುವನೇಶ್ವರಿ ಪ್ರತಿಮೆಯನ್ನು ನೋಡಬಹುದು. ಬಹಳ ಚೆನ್ನಾಗಿದೆ. ಭಾಳ ಖುಷಿಯಾಗಿತ್ತು ನನಗೆ ಪ್ರತಿಮೆಯನ್ನು ಇಷ್ಟು ಹತ್ತಿರದಿಂದ ನೋಡಿದ್ನಲ್ಲ ಅಂತ. ಸ್ನೇಹಿತರೆ, ಪುಸ್ತಕ ಮೇಳದ ಎಲ್ಲ ಮಳಿಗೆಗಳನ್ನ ನೋಡ್ಕೊಂಬಂದೆ, ಎಲ್ಲ ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜಲಜ ನಿಮ್ಮ ಮುಂದೆ ಹೋಗಿ ಬರಲ್ಲ. ನಮಸ್ಕಾರ.